ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.
ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಸೇರಿ ಎಲ್ಲಾ ವಾಹನಗಳಿಗೆ ತಡೆ ಒಡ್ಡಲಾಗ್ತಾ ಇದೆ. ಅಲ್ಲಿ ಎಲ್ಲಾ ವಾಹನಗಳನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೊದಲಿಗೆ ಇದು ಆದಷ್ಟು ಬೇಗ ಈ ಹತ್ಯೆಯನ್ನ ಮಾಡಿದ್ಯಾರು ಅಂತ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಹುಡುಕಬೇಕಾಗುತ್ತೆ, ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ, ತನಿಖೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಮಗದಷ್ಟು ಹದಗೆಡುವಂತ ಸಾಧ್ಯತೆಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪೊಲೀಸರ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಪ್ರತಿಭಟನೆ, ಮತ್ತೊಂದು ಕಡೆ ಎನೆಪೋಯ ಆಸ್ಪತ್ರೆ ಹತ್ರ ಪ್ರತಿಭಟನೆ. ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.